ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೆಂಗದೀರಿ ಎಲ್ಲರೂ? ನಾವೆಲ್ಲ ಆರಾಮದೀರಿ, ನೀವು ಆರಾಮದೀರಿ ಅಂತ ಅನ್ಕೋತೀನಿ ರೀ. ಇವತ್ತಿನ ಲಾಗ್ ಬಂದುಬಿಟ್ಟು ಅಧಿಕ ಮಾಸದ ಕೊನೆಯ ದಿನವಾದ ಸೋಮವಾರ ಸೋಮಾವತಿ ಅಮಾವಾಸ್ಯೆ ದಿನದ ಲಾಗ್ ಐತ್ರಿ. ಈ ಲಾಗ್ನಾಗ ನಾನು ಏನು ತೋರ್ಸಾತೇನೆ ಅಂತಂದ್ರೆ, ನಾನು ಯಾವ ಥರ ಪೂಜೆ ಮಾಡಿದ್ದೀನಿ, ಮನೆಗೆ ಯಾವ ಥರ ದೃಷ್ಟಿ ತೆಗೆದೀನಿ, ಮತ್ತು ಇನ್ನೊಂದು ಯೂಸ್ಫುಲ್ ಆಗಿರೋ ಟಿಪ್ಸ್ ಏನಂದ್ರೆ, ನಾವು ಯಾವಾಗಲೂ ದೇವರಿಗೆ ಹೂವು ತಂದಿರ್ತೀವಿ ರೀ, ಬಿಡಿ ಹೂವನ ಅವ್ನು ನಾವು ದೇವ್ರಿಗೆ ಹಾಕ್ತಾ ಇರ್ತೀವಿ, ಯಾವಾಗಲೂ ಕೆಳಗಡೆ ಬೀಳ್ತಾ ಇರ್ತಾವೆ. ಸೊ ಇವತ್ತು ನಾನು ಹೇಳೋ ಥರ ನೀವು ದೇವ್ರಿಗೆ ಹೂವು ಇಡಿಸಿದ್ರಿ ಅಂದರೆ ನೀವು ತೆಗಿಯೋ ಮಟನೂ ಅವು ಬೀಳಂಗಿಲ್ಲ ರೀ. ಬರ್ರಿ ಹೆಂಗಾರ ಇನ್ಯಾಕೆ ತಡ ಮಾಡೋನು, ವಿಡಿಯೋನ ಕಂಟಿನ್ಯೂ ಮಾಡೋನು. ಫಸ್ಟ್ ಬೆಳಿಗ್ಗೆದ್ದು ನಾನು ಮನೆ ಕಸ ಹೊಡೆದು ಒರೆಸಿ ರಂಗೋಲಿ ಹಾಕಿ ಜಳಕ ಮಾಡಿ ದೇವ್ರನ್ನೆಲ್ಲ ಒರೆಸಿ ಅರ್ಶಿನ ಕುಂಕುಮ ಇಟ್ಟು, ನಮ್ಮ ಉತ್ತರ ಕರ್ನಾಟಕದ ಸೈಡ್ ನೋಡ್ರಿ ಡೈಲಿ ದೇವ್ರ ಒರೆಸ್ತಾರೆ, ಡೈಲಿ ಇವತ್ತಿ ಕುಂಕುಮ ಹಚ್ತಾರೆ. ಈ ಸಿಟಿಗಳ ಕಡೆ ಏನ್ರಿ ಮಂಗಳವಾರ ಒರೆಸ್ಬಾರ್ದು, ಶುಕ್ರವಾರ ಒರೆಸ್ಬಾರ್ದು, ಈ ಥರ ಇರ್ತದೆ. ಬಟ್ ನಮ್ಮ ಹಳ್ಳಿ ಒಳಗೆ ಹಂಗಲ್ರಿ, ಡೈಲಿ. ಯಾಕಂದ್ರೆ ನಾವು ಡೈಲಿ ಜಳಕ ಮಾಡ್ತೀವಿ, ನಾವು ಡೈಲಿ ಮಡಿ ಹಾಕ್ತೀವಿ, ಪೂಜೆ ಮಾಡ್ತೀವಿ ಅಂದ್ರೆ ದೇವ್ರನ್ನ ಯಾಕೆ ಮಾಡಬಾರ್ದ್ರಿ? ಹೌದಿಲ್ರಿ? ನಾವು ಹಂಗೆ ಡೈಲಿ ದೇವ್ರ ಒರೆಸ್ತೀವಿ, ಡೈಲಿ ಕುಂಕುಮ ಹಚ್ತೀವಿ, ಬತ್ತಿ ಹಚ್ತೀವಿ, ಡೈಲಿ ಪೂಜೆ ಮಾಡ್ತೀವಿ. ಸಿಟಿ ಒಳಗೆ ಬರೀ ಮಂಗಳವಾರ, ಶುಕ್ರವಾರ, ಸೋಮವಾರ ಈ ಥರ ಮಾಡ್ತಾರೆ. ಬಟ್ ನಮ್ಮ ಕಡೆ ಹಂಗಲ್ಲ, ಉತ್ತರ ಕರ್ನಾಟಕ ಸೈಡ್. ಈಗ ನೋಡಿರಿ ಹೂವು ನೋಡಿರಿ, ಹಿಂಗೆ ಬಿಡಿ ಹೂವು ತೊಗೊಂಡೇನಿ. ನಾವು ಯಾವಾಗಲೂ ಡೈಲಿ ಉದ್ದಿನ ಕಡ್ಡಿ ಹಚ್ತಿರ್ತೇವಲ್ಲ ರೀ, ಆ ಉದ್ದಿನ ಕಡ್ಡಿ ಕಡ್ಡಿ ಇರ್ತಾವಲ್ಲ ರೀ, ಉದ್ದಿನ ಕಡ್ಡಿ ಎಲ್ಲ ನುಂದಿದ್ಮೇಲೆ ಆರಿದ್ಮೇಲೆ ಆ ಉದ್ದಿನ ಕಡ್ಡಿ ತೊಗೊಂಡು ಹಿಂದೆ ಹಿಂಗೆ ಹೂವಿಗೆ ಚುಂಚಿರೆ ಹೂವು ರೆಡಿ ಆಗ್ತೈತೆ ರೀ. ಈ ಹೂವು ನೀವು ದೇವ್ರಿಗೆ ಇಡ್ಸಿದ್ರೆ ಅಂದ್ರೆ ಹೂವು ಒಟ್ಟ ಬೀಳಂಗಿಲ್ಲ ರೀ. ಈಗ ನೋಡಿ ನಮ್ಮ ಸಾಮಿ ರೆಡಿ ಆಗಿದ್ದಾಳು. ಚಾಲುಗಳ ಈ ಕಡೆ ನಾನು ರೆಡಿಯಾಗಿದ್ದೀನಿ. ನಮ್ಮ ಸಾನು ತೆಂಗಿನಕಾಯಿ ತೊಗೊಂಡ ದೇವ್ರಿಗೆ ಹೋಗೋಕೆ ರೆಡಿಯಾಗಿದ್ದಾಳು. ಈಗ ಪೂಜಾ ನೋಡ್ರಿ, ಇಲ್ಲೇ ನಾನು ಕೃಷ್ಣನ ವಿಗ್ರಹ ಇಲ್ಲ, ಹಾಗಾಗಿ ಭಗವದ್ಗೀತೆ ಮತ್ತು ಒಂದು ನವಿಲ್ಗೆರೆ ಇಟ್ಟೇನಿ, ಅದ ಕೃಷ್ಣ ಅಂತೇಳಿ ಅದನ್ನು ಪೂಜೆ ಮಾಡ್ತೇನೆ. ಅದಕ್ಕೆ ನಾನು ತುಳಸಿ ಎರ್ಸಾತೇನೆ, ತುಳಸಿ ಮತ್ತು ಒಂದು ಹೂವು ಕೃಷ್ಣಗೆ ರೀ. ಇಲ್ಲಿ ತುಪ್ಪದ ದೀಪ ಹಚ್ಚಾತೇನಿ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋ ಹರ ದೀಪ ಪಾಪಾನಿ ಸಂಧ್ಯಾ ದೀಪ ನಮಸ್ತುತೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮಸ್ತುತೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಸೋಮವಾರದ ವಾಸ್ತು ಯಂತ್ರ ರೀ. ಒಂದು ವಾರದ ಪೂರ್ತಿ ಎಲ್ಲ ಅದಾವು, ಸೋಮವಾರದ ಬೇರೆ, ಮಂಗಳವಾರದ ಬೇರೆ, ಬುಧವಾರದ ಬೇರೆ, ಹಿಂಗೆ ಒಂದು ವಾರದ ಪೂರ್ತಿ ಎಲ್ಲ ಅದಾವು. ನಿಮಗೂ ಬೇಕಂದ್ರೆ ಹೇಳ್ರಿ, ನಾನು ನಿಮ್ಗೆ ಇದಕ್ಕೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಇದಕ್ಕೆ ಮಂತ್ರಗಳೂ ಅದಾವು. ನಾ ಯಾವಾಗಲೂ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಇಲ್ಲಿ ಗ್ಯಾಸ್ ಇಟ್ಟಿರ್ತೇನಲ್ಲ, ಅದರ ಮ್ಯಾಲೆ ಕಲ್ಲು ಇರ್ತೈತಲ್ಲ ರೀ, ಅಲ್ಲಿ ನಾನು ಒರೆಸಿ ಸ್ವಸ್ತಿಕನ್ನು ಬರೆದಿರ್ತೇನೆ. ಅದರ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಚೇಂಜ್ ಮಾಡಿರ್ತೀನಿ. ಈಗಲೂ ಹಂಗೆ ಅಮಾವಾಸ್ಯೆ ಐತೆ ಅಂಥೇಳಿ ಅದನ್ನು ಒರೆಸಿ ಚೇಂಜ್ ಮಾಡೀನಿ. ಇಲ್ಲಿ ಡೋರ್ ಮ್ಯಾಲೂ ನೋಡಿರಿ.
ಈ ಧೂಪ ಹೋಮ್ ಮೇಡ್ ಧೂಪ ರೀ, ನಾನು ಮಾಡಿದ್ದೀನಿ. ಇದ್ರೊಳಗೆ ನಾನು ಕರ್ಪೂರ, ಊದು, ಇನ್ನೂ ಹಲವಾರು ರೀತಿಗಳದೆಲ್ಲ ಹಾಕಿ ಮಾಡಿದ್ದೇನೆ ರೀ. ಈಗ ನಾ ದೇವ್ರಿಗೆ ಏರ್ಸಿದ ಹೂ ಇರ್ತಾವಲ್ಲ ರೀ, ಅವನ್ನ ವೇಸ್ಟ್ ಮಾಡಿದ್ದೆ, ಅವನ್ನ ನಾನು ಸ್ಟೋರ್ ಮಾಡಿ ಒಣಗಿಸಿಟ್ಕೊಂಡು ಈ ಧೂಪನ ತಯಾರಿಸಿದ್ದೀನಿ. ಇದ್ರ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ಲಾಸ್ಟ್ ಎಂಡ್ ಸ್ಕ್ರೀನ್ ಒಳಗೆ ಹಾಕಿರ್ತೇನೆ ರೀ, ಬೇಕಂದ್ರೆ ನೋಡಿರಿ. ಸ್ಮೆಲ್ಲೂ ಮಸ್ತ್ ಇರ್ತೈತೆ ರೀ. ಈ ಅಧಿಕ ಮಾಸದೊಳಗೆ ತಾಯಿಗಳು ಕಾಲುಂಗುರ ಕೊಡಿಸ್ಬೇಕಂತ ಐತಂತ್ರಿ. ಸೊ ನಮ್ಮ ಮಮ್ಮಿ ನಿಂಗೆ ಎಂಥವು ಬೇಕು ಅಂಥವು ತೊಗೋವ ಅಂಥೇಳಿ ನಂಗೆ ರೊಕ್ಕ ಕೊಟ್ಟಿದ್ಲು. ನಾ ತೊಗೊಂಡು ಬಂದ ದೇವ್ರ ಮುಂದಿಟ್ಟೆ ನಮಸ್ಕಾರ ಮಾಡಿ ಹಾಕ್ಕೊಂಡೇನಿ. ನಾನು ರಂಗೋಲಿ ಎಲ್ಲ ಕೆಡಿಸಿದಿ. ಈಗ ನೋಡ್ರಿ ಮನೆಗೆ ದೃಷ್ಟಿ ಯಾವ ಥರ ತೆಗೆದ್ದೇನೆ ಅಂಥೇಳಿ, ಒಂದು ಲಿಂಬೆ ಅಂತ ತೊಗೊಂಡೆ, ಆ್ಯಂಟಿ ಕ್ಲಾಕ್ ವೈಸ್ ಬಲಗಡೆಯಿಂದ ಎಡಗಡೆ 3 ಸತಿ, ಎಡಗಡೆಯಿಂದ ಬಲಗಡೆ 3 ಸತಿ, ಮೇಲೆಯಿಂದ ಕೆಳಗಡೆ 3 ಸತಿ ನಿವಾಳಿಸಿದ್ದೀನಿ. ನಿವಾಳಿಸಿ ಹೊಚ್ಚಲ ಮೇಲೆ ಇಟ್ಟು ಕಟ್ ಮಾಡಿದ್ದೀನಿ. ಕಟ್ ಮಾಡಿ ಎಡಗೈ ಒಳಗಿಂದ ಬಲಗಡೆ ಇಡೋದು, ಬಲಗೈಯಿಂದ ಎಡಗಡೆ ಇಡೋದು. ಒಂದು ಸೈಡ್ ಅರಿಶಿನ ಮತ್ತು ಒಂದು ಸೈಡ್ ಕುಂಕುಮ ಹಚ್ಚಿದ್ದೀನಿ. 6 ಲವಂಗ ತೊಗೊಂಡೇನಿ. 1 ಲಿಂಬೆಹಣ್ಣಿಗೆ 3, 1 ಲಿಂಬೆಹಣ್ಣಿಗೆ 3 ಚುಚ್ಚಾತೇನಿ. ಈಗ ಇದ್ರ ಮೇಲೆ ನಾನು ಒಂದು ಕಪ್ರ ಹಚ್ಚಾತೇನೆ ರೀ. ಆ ಕಡೆ ಒಂದು ಈ ಕಡೆ ಒಂದು ಕಪ್ರ ಇಟ್ಟು ಕಪ್ರ ಬೆಳಗಿಸತೇನಿ. ನಮ್ಮ ಮನೆಗೆ ತಾಟಿರೋಂಥ ದೃಷ್ಟಿ ಎಲ್ಲ ಹೋಗ್ಲಿಪ್ಪ ಅಂತ ನಾವು ಬೇಡ್ಕೊಂಡ್ರೆ ದೃಷ್ಟಿ ನಿವಾರಣೆ ಆಗ್ತೈತಿ. ಈಗ ಚಹಾ ಕುಡಿಯತ್ತೀವಿ ನಾನು ಈ ರೂಮ್ನ ಒರೆಸಿರ್ಲಿಲ್ಲ. ನಮ್ಮ ಸಾನು ನಾ ಒರೆಸ್ತೇನೆ ಅಂಥೇಳಿ ಆ ರೂಮಿಂದ ಹಿಡಿದು ಅರ್ಧ ಎಲ್ಲ ಒರೆಸಿಳ್ರಿ. ನಾವು ದೇವ್ರಿಗೆ ಹೋಗಬೇಕಿತ್ತು, ಹಾಗಾಗಿ ನಾಷ್ಟಕ್ಕೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಅಂತ ಆಗುವಂಥದ್ದು ಅವಲಕ್ಕಿ ಮಾಡೀನಿ ರೀ. ಅವಲಕ್ಕಿ ಮಾಡಿ ನಾಷ್ಟ ಮಾಡಿ ನಾವು ನಮ್ಮ ಮಂದಿಯವ್ರಿಗೆ ಬಂದಿದ್ವಿ. ರೊಟೇಷನ್ ನೋಡ್ರಿ ಹೆಂಗೈತಿ ನಮ್ಮ ಮಂದಿರಕ್ಕೆ ಹೋಗೋದು. ಆ ಕಡೆ ಈ ಕಡೆ ಗಿಡ, ಅಷ್ಟು ಬಿಸಿಲು ಐತ್ರಿ, ಆದರೂ ಎಷ್ಟು ಚಂದ ತಂಪು ಗಾಳಿ ಬೀಸಾತಿತ್ತು. ಗಿಡ ಗುಡ್ಡ ಎಲ್ಲ ನೋಡೋಕೆ ವ್ಯೂ ಮಸ್ತ್ ಐತ್ರಿ ನಮ್ಮ ಮಂದಿರಕ್ಕೆ ಹೋಗೋದು. ಅಲ್ಲಿ ಹೋಗೋಕೆ ನಂಗೆ ಭಾಳ ಅಂದ್ರೆ ಇಷ್ಟ. ನಾವು ಪ್ರತಿ ಅಮಾವಾಸ್ಯೆಗೂ ಹೋಗ್ತಾ ಇರ್ತೀವಿ, ಯಾವಾಗಾದ್ರೂ ಒಂದೊಂದು ಸತಿ ಮಿಸ್ ಮಾಡ್ಕೋತೀವಿ ಅಷ್ಟೇ. ನೋಡಿರಿ ಎಷ್ಟು ಜನ ಅದಾರು, ಪ್ರತಿ ಅಮಾವಾಸ್ಯೆಗೂ ಹಿಂಗೆ ಇರ್ತಾರೆ. ಇವತ್ತು ಸ್ವಲ್ಪ ಜಾಸ್ತಿ ಅದಾರು, ಯಾಕಂದ್ರೆ ಸೋಮಾವತಿ ಅಮಾವಾಸ್ಯೆ ಅಂತ ಹೇಳಿ. ನೋಡಿರಿ ಇದು ನಮ್ಮ ಮಂದಿಯವರ ಕಾರಿಮನಿ ಮಲ್ಲಯ್ಯಜ್ಜ. ನಮ್ಮ ಸಾನುಗೆ ಎಳ್ನೀರು ಅಂದ್ರೆ ಭಾಳ ಇಷ್ಟ ರೀ. ನಾ ತೆಂಗಿನಕಾಯಿ ಮನೆಯಿಂದನೇ ತೊಗೊಂಡು ಹೋಗಿದ್ನಿ. ನಮ್ಮ ಸಾನು ಮನ್ಯಾಗನ ಒಡೆದು ಕೊಡು ಅನ್ನತ್ತಿದ್ಲು. ಸೊ ಅಲ್ಲಿ ಅವರಪ್ಪ ತೆಂಗಿನಕಾಯಿ ಹೊಡೆದ ಎಳ್ನೀರು ಕುಡ್ಸಾತಾರೆ.
ಬೇಕು ಇಸ್ಕೊಂಬರೋಗ ಈಗ ನಾವು ಕೇಳ್ತಾನೆ ಹೇಳ ಬಾಳೆಹಣ್ಣು ಯಾರಿಗೆ ಬೇಕು ಈ ಕಡೆ ಹೊಳಿ ಕಡೆ ಬಾಳೆಹಣ್ಣು ಯಾರಿಗೆ ಬೇಕು ಈ ಬಾಳೆಹಣ್ಣು ಯಾರಿಗೆ ಬೇಕಾ ನಿಂಗೆ ಬೇಕಲ್ಲ ಮತ್ತೆ ಇಸ್ಕೊಂಬರ್ಬೇಕು ಯಾರ ಹೋಗಿ ಇಸ್ಕೊಂಬರ್ಬೇಕು ನೋಡ್ರಿ ದೇವಸ್ಥಾನದ ಔಟ್ಸೈಡ್ ವ್ಯೂಸ್ ಹೆಂಗೈತೆ ಅಂತೇಳಿ ನಾವು ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಹೊರಗೆ ಬಂದು ಕುಂತಿದ್ದೆ ರೀ. ನಮ್ಮ ಸಾನು ಆಟ ಆಡ್ಕೊತ ಕುಂತಾಳು. ನಾವು ನಮ್ಮ ಮಂದಿಯವ್ರ ದರ್ಶನ ಮುಗಿಸ್ಕೊಂಡು ಮರ್ಕುಂಬಿಗೆ ಬಂದು ರೀ. ಮರ್ಕುಂಬಿ ಒಳಗೆ ಶ್ರೀಚಕ್ರ ಸಮೇತ ನೆಲೆಸಿರುವಂತಹ ಚಾಮುಂಡೇಶ್ವರಿ ದೇವಸ್ಥಾನ ಐತಿ. ಇಲ್ಲಿ ಭಾಳ ಜನ ನಂಬಿದಾರು ನಡ್ಕೊಳಕತ್ತಾರು. ಸೊ ನಾವು ಹಂಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋನು ಬಾ ಅಂತೇಳಿ ಕರ್ಕೊಂಡು ಬಂದ್ರಿ. ಭಾಳ ರಶ್ ಇತ್ತು. ನಾವು ಹಂಗೆ ಹೊರಗಡೆಯಿಂದ ನಮಸ್ಕಾರ ಮಾಡಿದ್ದು. ನೋಡ್ರಿ ಇದು ದೇವ್ರ ದರ್ಶನಕ್ಕಿರುವಂಥ ಕ್ಯೂ. ಇಲ್ಲಿ ನಿತ್ಯ ನಿರಂತರ ಅನ್ನದಾಸೋಹ ಇರ್ತೈತಿ. ನಾವು ಇಲ್ಲಿ ಅನ್ನಪ್ರಸಾದ ಮಾಡಿದ್ದೀವಿ. ವಾಪಸ್ ಮನೆಗೆ ಬರಬೇಕಾದ್ರೆ ನಮ್ಮ ಸಾಮಿ ಐಸ್ ಕ್ರೀಮ್ ಬೇಕಂದ್ಲು. ಐಸ್ ಕ್ರೀಮ್ ಕೊಡ್ಸೀನಿ. ಬರುವಾಗ ಸ್ವಲ್ಪ ಕಾಯಿಪಲ್ಲೆ ತೊಗೊಂಡು ಮನೆಗೆ ಬರ್ಗೊಡ್ಕ 4 ಗಂಟೆ ಆಗಿತ್ತು ರೀ. ಮತ್ತು ಸಂಜೆ 5:30ಗೆ ದೀಪ ಹಚ್ಚಿದ್ನಿ. ತುಳಸಿ ಗಿಡದ ಮುಂದೂ ತುಪ್ಪದ ದೀಪ ಹಚ್ಚಿದ್ವಿ. ನಾವು ಸಾಯಂಕಾಲ ಯಾವಾಗಲೂ ವಾಕಿಂಗ್ ಮಾಡೋಕೆ ಹೋಗ್ತೀವಿ. ಇಲ್ಲಿ ಪ್ಲಾಟ್ಗಳಾಗಿದ್ದಾವೆ, ಸಿಕ್ಕಾಪಟ್ಟೆ ಜನ ಬರ್ತಿರ್ತಾರೆ. ಸೊ ನಾವು ಹಂಗೆ 5:30 6 ಗಂಟೆಯಿಂದ ನಾನು ಹೋಗ್ತೀನಿ 7 ಗಂಟೆ ಮಟ್ಟ. ವಾಕಿಂಗ್ ಮಾಡಂಗಿಲ್ಲ ರೀ, ಅಲ್ಲಿ ಕುಂತ ಹರಟಿ ಹೊಡೆದು ಬರ್ತೇನೆ ಅಷ್ಟೇ. ನೋಡಿರಿ ಸಂಜೆ ವ್ಯೂ. ಸನ್ಸೆಟ್ ನೋಡ್ರಿ, ಸೂರ್ಯ ಮುನ್ಗಾಗುತ್ತಾನ. ಸಾನು ನಮ್ಮ ಮನೆ ಬಾಜುಕ ಹುಡುಗಿನ ಕರ್ಕೊಂಡು ಹೊಂಟಿದ್ರಿ ವಾಕಿಂಗ್ ಮಾಡೋಕೆ. ಆಲ್ರೆಡಿ ಅವ್ರ ಮಮ್ಮಿದೆಲ್ಲ ಕುಂತಿರ್ತಾರಲ್ಲಿ. ನಾನು ಹೋಗಿ ಜಾಯಿನ್ ಆಗ್ತೀನಿ ಅಷ್ಟೇ. ಇಲ್ಲಿ ನಮ್ಮ ಸಾನೋದು ಮಣ್ಣಾಟ ಆಡತ್ತಾರ್ರಿ. ಉಂಡಿ ಕಟ್ಟಾತಾರು ಮಣ್ಣೊಳಗೆ. ಇಲ್ಲಿ ಹೊಲ್ದಾಗ ಒಂದು ನೋಡ್ರಿ ನಾವು ಹೊಂಟಿದ್ವಿ. ನೋಡಿ ನಾನು ಹೊಲ್ದಾಗ ಹೋಗ್ಲಿಲ್ಲ ರೀ. ಆಮೇಲೆ ಈ ಕಡೆ ಫ್ಲಾಟ್ ಕಡೆ ನಡ್ಕೊತ ಬಂದು ಹುಡುಗರನ್ನ ಕರ್ಕೊಂಡು. ಇಲ್ಲಿ ಹಾವು ಭಾಳ ಅದಾವ ಅಂತಾರ್ರಿ. ಸೊ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಅಡ್ಡಾಡಬೇಕು. ಈಗ ವಾಪಸ್ ಮನೆಗೆ ಹೊಂಟೇನಿ. ರಾತ್ರಿ ನಮ್ಮ ಸಾನು ಹೊಟ್ಟೆ ಸದ್ರಿ, ಅದಕ್ಕಾಗಿ ಮ್ಯಾಗಿ ಮಾಡಿಕೊಟ್ನಿ. ಇಲ್ಲಾಂದ್ರೆ ಮಲ್ಕೊಂಡ್ಬಿಡ್ತಾಳೆ ಆಟ ಆಡಿ. ಇದೇ ಇವತ್ತಿನ ಲಾಗ್ ರೀ. ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ.